ಸಡನ್ನಾಗಿ ಮಾಡೋಂಥ ಎಲೆಕ್ಟ್ರಾನಿಕ್ ಏನೇನೋ ವಿಚಾರಗಳಿದೆ. ಏನು ಬೇಕಾದರೂ ಆಗ್ಬೋದು ಇವತ್ತಿನ ಸೊಸೈಟಿಲಿ. ಒಬ್ಬ ಮನುಷ್ಯನೇ ಇನ್ಫಾರ್ಮೇಷನ್ ಕೊಡಬೇಕು ಅಂತಲ್ಲ, ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಸೊ ಏನು ಬೇಕಾದ್ರೂ ಆಗ್ಬೋದು. ಆದರೆ ಖಂಡಿತ ಐ ಟ್ರಸ್ಟ್ ಪೊಲೀಸ್. ಖಂಡಿತ ಅವರು ಭಾಳ ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇದ್ದಾರೆ, ಖಂಡಿತ ಮಾಡ್ತಾರೆ, ನೋ ಡೌಟ್. ಬಹಳಷ್ಟು ವರ್ಷಗಳಿಂದ ಸರ್ ನೋಡಿ, ನಾನು ಅದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಹೇಳ, ಪೊಲೀಸ್ನವ್ರಿಗೆ ನಾನು ಯಾವುದೋ ಒಬ್ಬ ವ್ಯಕ್ತಿಯ ಪರವಾಗಿ ಕೂಡ ನಾವು ಕ್ಲೀನ್ ಚಿಟ್ ಕೊಡೋಕ್ಕೆ ಹೋಗಲ್ಲ. ಅವರು ಖಂಡಿತ ಒಂದು ತನಿಖೆ ಮಾಡ್ತಾ ಇದ್ದಾರೆ, ಮಾಡಲಿ. ಅವತ್ತ ಹಾರ್ಟ್ ಪೇಷಂಟು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ, ತೊಗೊಳ್ಳಿ. ನನಗಿಷ್ಟೇ ಗೊತ್ತಿರೋದು. ಇವಾಗ ವಿಠಲ ಹಾರ್ಟ್ ಪೇಷಂಟ್ ಅನ್ನೋದು ಗೊತ್ತಿದೆ. ಇವಾಗ ಟ್ರೀಟ್ಮೆಂಟಲ್ಲಿ ತೊಗೊಳ್ತಾರೆ ಗೊತ್ತಿದೆ. ಈಗ ಆರೋಪ ಅಷ್ಟೇ, ಆರೋಪ ಸಾಬೀತಾಗಿಲ್ಲ. ಈಗ ಮೇ ಬಿ ವಿಠಲ್ ಅವ್ರು ಹೇಳ್ಬೋದು, ಅವರು ಪೊಲೀಸ್ನವ್ರಿಗೆ ಗೊತ್ತಾಗ್ಬೋದೇನೋ, ಮೇ ಬಿ ಅವ್ನು ಇದಾನೋ ಇಲ್ವೋ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ದೇ ವಿಲ್ ಟೇಕ್ ಆ್ಯಕ್ಷನ್. ಈಗ ನಾನು ಹೇಳ್ತಾ ಇರೋದು ನನ್ನ ಕಂಪ್ಲೀಟ್ಲಿ ಐ ಆಮ್ ಎಕ್ಸ್ಕ್ಲೂಸಿವ್ಲಿ ಡಿಫೆಂಡಿಂಗ್ ರಿಕ್ಕಿ. ಅದು ಖಂಡಿತ ಅದೇ ಸರ್ ನಾನು ಹೇಳ್ತಾ ಇರೋದು. ಇದು ಆಕಸ್ಮಿಕವಾಗಿ ಆಗುತ್ತೆ ಅಂತ ನಾನು ತಿಳ್ಕೊಳ್ಳಿ. ಆಕಸ್ಮಿಕವಾಗಿ ಆಗೋಕ್ಕೆ ಏನು ರೀಸನ್? ಮುತ್ತಪ್ಪರು ಇವ್ರ ಮಗನಿಗೆ ಆಕಸ್ಮಿಕವಾಗಿ ಮಾಡಿಸ್ಕೊಳಕ್ಕೆ ಅವ್ರಿಗೆ ಹುಚ್ಚ? ನೋ. ಓಕೆ, ರೀಸನ್ ನಿಂಗು ಅವರೇ ಹೊಡ್ಕೊತಾರ? ನೋ. ಅವ್ರಿಗೆ ಗೊತ್ತಿದ್ದು ಯಾರನ್ನ ಹೊಡಿತೀನಿ ಅಂದರೆ ಓಕೆ ಹೊಡಿಯಪ್ಪ ನಾನು ಸತ್ತೋಗ್ತೀನಿ ಅಂತ ಯಾರನ್ನ ನಿಂತ್ಕೊತಾರ? ನೋ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ, ಘಟನೆ ನಡೆದಿದೆ ಆಯಿತಾ, ಮಾಡಿದವ್ರು ಪನಿಷ್ ಆಗ್ತದೆ, ಆಗಲಿ, ಅನುಭವಿಸ್ತವ್ರು ಅನುಭವಿಸ್ಲಿ. ನನಗೆ ಅದ್ರ ಬಗ್ಗೆ ಖಂಡಿತ ಗೊತ್ತಿಲ್ಲ ಸರ್, ಖಂಡಿತ ಗೊತ್ತಿಲ್ಲ, ಖಂಡಿತವಾಗಿಯೂ ಗೊತ್ತಿಲ್ಲ. ಆಗಲಿ, ಒಬ್ಬ ಮನುಷ್ಯ ಸಾವು ನೋವಿನ ಮಧ್ಯ ಹೋರಾಡ್ತಾ ಇದ್ದಾನೆ. ಸೊ ಎಲ್ಲೊಂದು ಕಡೆ ಅದನ್ನು ಬೇರೆ ಥರ ತೋರಿಸ್ಬೇಡಿ ಅಂತ ಅಷ್ಟೇ ರಿಕ್ವೆಸ್ಟ್. ಸರ್, ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಖಂಡಿತ ನನಗೆ ಗೊತ್ತಿಲ್ಲ, ಕೊಟ್ಟವರು ತಗೊಂಡವರಿಗೆ ಗೊತ್ತಿರುತ್ತೆ ಆಯಿತಾ. ಬಟ್ ಏನಂದರೆ ರಾಂಗ್ ಮೆಸೇಜ್ ಹೋಗೋದು ಬೇಡ ಸರ್. ಪಬ್ಲಿಕ್ ಅಟ್ ಲಾರ್ಜ್ ಮೀಡಿಯಾ ಇಸ್ ಅ ವೆರಿ ಪವರ್ಫುಲ್ ವೆಪನ್ ಸೊಸೈಟಿಗೆ. ರಾಂಗ್ ಮೆಸೇಜ್ ಖಂಡಿತ ಹೋಗೋದು ಬೇಡ. ಒಬ್ಬ ಸಮಾಜಕ್ಕೆ ನಾವು ಏನಾನ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಕ್ಕಂಥವನು ಆ ರಿಕ್ಕಿ. ಸೊ ಅಂಥವನ ಬಗ್ಗೆ ಸಾಧ್ಯವಾದಷ್ಟು ಒಂದು ಒಳ್ಳೆಯದನ್ನು ತಾವು ಹೇಳಿ, ಇನ್ನು ಸಮಾಜಕ್ಕೆ ಒಂದಷ್ಟು ಒಳ್ಳೆ ಕೆಲಸಗಳಾಗಲಿ ಅನ್ನೋದು ನನ್ನ ಉದ್ದೇಶ. ಜೈ ಕರ್ನಾಟಕ ಥ್ರೂ ಸಂಘಟನೆಯಿಂದ ಅವನು ಎಷ್ಟು ಜನ ಒಳ್ಳೆ ಮಕ್ಕಳಿಗೆ ಅವ್ರ ತಂದೆ ಸತ್ತೋದ ಮೇಲೆ 250 ಜನ ಅಪ್ಪ ಅಮ್ಮ ಇಲ್ಲದ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತ ಕೊಟ್ಟ. ಅಪ್ಪ ಅಮ್ಮ ಇಲ್ಲ, ನನಗೂ ಅಪ್ಪ ಅಮ್ಮ ಇಲ್ಲ, ಆ ಮಕ್ಕಳಿಗೆ 250 ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟ. ದಟ್ಸ್ ಗುಡ್ನೆಸ್ ಅಲ್ವಾ ಆಯಿತಾ. ಒಂದಷ್ಟು ದೇವಸ್ಥಾನಗಳಿಗೆ ಅದಕ್ಕೆ ಅವನು ದೇವಸ್ಥಾನಕ್ಕೆ ಹೋಗೋದೇ ಕಡಿಮೆ, ಅದು ಸ್ವಲ್ಪ ಡೊನೇಷನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ದ. ಒಂದು 2-3 ಊರಲ್ಲಿ ಈ 2.5 ವರ್ಷ ಅವ್ರ ತಂದೆ ಹೋಗಿ ಒಂದು 3-4 ವರ್ಷದಲ್ಲಿ 6ರಿಂದ 7 ಬೋರ್ ಹಾಕ್ಸೋದಕ್ಕೆ ದುಡ್ಡು ಕೊಟ್ಟಿದ್ದಾನೆ. ಗುಡ್ ಅಲ್ವಾ. ಈ ಥರ ಹೆಲ್ತ್ಗೆ ರೀಸೆಂಟ್ಲಿ ನೋಡಿ, ಇವತ್ತಿಗೂ ಕೂಡ ಒಂದು ಯಾವುದೋ ಪೀಪಲ್ ಹಾಸ್ಪಿಟಲ್ ಯಾವುದೋ ಒಂದು ಸಮಥಿಂಗ್ ಒಂದು ಹಾಸ್ಪಿಟಲ್ ಇದೆ, ಅಲ್ಲೊಬ್ರು ಸಫರ್ ಮಾಡ್ತಾಯಿದೆ, ಕಿಡ್ನಿ ಪ್ರಾಬ್ಲಮ್ ಆಗಿದೆ. ಸರ್ ಹೀಗೆ ಮನಿ ಸರ್, ಕೆಲವೊಂದು ಹೇಳಬಾರ್ದು. ನಾವು ಹೇಳೋದೇನು ಗೊತ್ತಾ ಸರ್, ಅಂದರೆ ಅಂಥ ಒಳ್ಳೆ ಮನಸ್ಸಿರೋಂಥ ಒಂದು ಹುಡುಗಂಗೆ ಒಳ್ಳೇದಾಗಲಿ. ಯಾರು ಕೂಡ ನಾನು ತನಗೆ ತಾನು ಮಾಡಿಸ್ಕೊಳ್ಳೋಕ್ಕೆ ಇಂಥ ದೊಡ್ಡ ವಿಚಾರ, ಇದು ಸಣ್ಣ ವಿಚಾರ ಅಲ್ಲ. ಏನೋ ಸರ್, ಕಲ್ಲನ್ನ ಮಾತು ಕೇಳಲ್ಲ. ನನ್ನ ರಿಕ್ವೆಸ್ಟ್ ಏನಂದರೆ, ಖಂಡಿತ ಈ ಘಟನೆಗೆ ಕಾರಣ ಆದವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಒಂದಷ್ಟು ಜನ ಈ ಕೃತ್ಯ ನಡೆದ ಮೇಲೆ ನಾನು ವಿಠಲ್ ಭೇಟಿ ಆಗ್ತಾನೆ ಇದ್ದೀನಿ, ಇನ್ವೆಸ್ಟಿಗೇಷನ್ಗೆ ಡೈಲಿ ಬರ್ತಾನೆ ಇರ್ತಾರಲ್ಲ ಇಲ್ಲಿ. ಸೊ ನನಗೂ ಅದ್ರ ಬಗ್ಗೆ ನಾನು ಭೇಟಿ ಆಗಿದ್ದೀನಿ. ನನಗೆ ಪ್ರೂವ್ ಆಗೋವರೆಗೂ ನಾನು ಹೇಳೋದು, ಒಂದಷ್ಟು ಜನ ಇವಾಗ ಯಾರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಅವ್ರು ಕೋರ್ಟಲ್ಲಿ ಹೋಗ್ಬಿಟ್ಟು ಅವರು ಕೆಲವೊಂದು ಅಪ್ಲಿಕೇಶನ್ಗಳು ಮೂವ್ ಮಾಡ್ಕೊಂಡು ಕೆಲವೊಂದು ಆರ್ಡರ್ಗಳು ತೊಗೊಂಡಿದ್ದಾರೆ ಅರೆಸ್ಟ್ ಮಾಡಬಾರ್ದು ಅಂತ. ಸರ್, ಈಗ ರಿಕ್ಕಿ ರೈ ಡಿಸಿಎಂ ಭೇಟಿ ಮಾಡಕ್ಕೆ ಹೋಗಿದಾರಲ್ಲ, ಯಾಕಾಗಿ? ಯಾರು ಹೋಗಿಲ್ವ? ರಿಕ್ಕಿ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಯಾರು? ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಖಂಡಿತ ನನಗೆ ಅದ್ರ ಮಾಹಿತಿ ಇಲ್ಲ. ಅಲ್ಲ, ಮೋರ್ ಓವರ್ ಅಕಸ್ಮಾತ್ ಭೇಟಿ ಆಗಿದ್ರು ಅವ್ರು ಆ್ಯಕ್ಚುಲಿ ಪರಿಚಯ ಇದ್ರೂ ಆಗಿರಬಹುದೇನೋ ಅಷ್ಟೇ. ಆದರೆ ಖಂಡಿತವಾಗಿ, ಅಥವಾ ನಮಗೆ ಅವರೊಬ್ಬರು ಜವಾಬ್ದಾರಿತ್ವ ಸ್ಥಾನದಲ್ಲಿರೋರು ನೋಡಿ ನಮ್ಗೆ ಹಿಂಗಾಗಿದೆ, ದಯವಿಟ್ಟು ರಕ್ಷಣೆ ಕೊಡಿ ನಮಗೆ ಅಂತ ಹೇಳಿರ್ಬೋದೇನೋ, ಅದು ಗೊತ್ತಿಲ್ಲ. ಬಟ್ ಖಂಡಿತ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ್ರ ಬಗ್ಗೆ ಹಾಂ, ಅದು ಪ್ರಾಸಿಕ್ಯೂಷನ್ನವರು ಡಿಫೆಂಡ್ ಮಾಡಬೇಕು. ಅದನ್ನು ಇನ್ವೆಸ್ಟಿಗೇಷನ್ ಮಾತ್ರ ಕೋಪ್ರೇಟ್ ಮಾಡಬೇಕು ಅಂತ ಕೂಡ ಅಲ್ಲೇನೋ ಹೇಳಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಪ್ರಾಸಿಕ್ಯೂಷನ್ ಅಂದರೆ ಪೊಲೀಸ್ನವರು ಅದನ್ನು ಥ್ರೂ ಪ್ರಾಸಿಕ್ಯೂಷನ್ ಅವ್ರು ಫೈಟ್ ಮಾಡಬೇಕು. ಈಗ ಒಬ್ಬನ ಹಿಡಿಬೇಕು ಅಂದರೆ ಅವರು ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು. ಅಥವಾ ನಾವು ನೋಡಿ, ನಾವು ಫಸ್ಟ್ ಆಫ್ ಆಲ್ ನಾವೇನು ಅವರೇ ಮಾಡಿದ್ದಾರೆ ಅಂತ ನಾವು ಏನು ಹೇಳ್ತಾ ಇಲ್ಲ.
ಈಗ ಯಾರನ್ನ ಅಕ್ಯೂಸ್ಗಳಿದ್ದಾರೆ ನಾವು ಅವ್ರು ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, ಅವ್ರು ಮಾಡಿರಬಹುದು ಅಂತ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ನನಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಸೊ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿರೋದು ಆಧಾರದ ಮೇಲೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ವೆದರ್ ಇಫ್ ಇಟ್ ಈಸ್ ಟ್ರೂ ಆರ್ ನಾಟ್. ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಆಗಿಲ್ವ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ಹೇಳೋದೇನೆಂದರೆ, ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ನಾನು ಒಂದೇ ಸಿಂಪಲ್ ಕ್ವಶನ್ ಕೇಳ್ತೀನಿ. ಮುತ್ತಪ್ಪರ ಮಗನ ಹತ್ರ ಬುಲೆಟ್ ಪ್ರೂಫ್ ಕಾರ್ ಇದೆ, ಎಲ್ಲ ಇದೆ, ಇದ್ರೂ ಕೂಡ ಅವ್ನು ಬಂದು ಯಾವುದೋ ಒಂದು ಫಾರ್ಚುನರ್ ಕಾರಲ್ಲಿ ಹೋಗ್ಬೇಕಾದ್ರೆ ಫೈರ್ ಮಾಡಿಸ್ಕೊಳ್ಳೋಂಥ ಖಂಡಿತ ಅಂಥ ಒಂದು ಜೀವನ ಯಾರು ಪಣಕ್ಕಿಟ್ಬಿಟ್ಟು ಹೋಗುವಂಥದ್ದು ಏನು ಉದ್ದೇಶ ಬರೋದಿಲ್ಲ. ಸೊ ದಯವಿಟ್ಟು ಥ್ಯಾಂಕ್ ಯು. ಸಡನ್ನಾಗಿ ಮಾಡೋಂಥ ಎಲೆಕ್ಟ್ರಾನಿಕ್ ಏನೇನೋ ವಿಚಾರಗಳಿದೆ. ಏನು ಬೇಕಾದರೂ ಆಗ್ಬೋದು ಇವತ್ತಿನ ಸೊಸೈಟಿಲಿ. ಒಬ್ಬ ಮನುಷ್ಯನೇ ಇನ್ಫಾರ್ಮೇಷನ್ ಕೊಡಬೇಕು ಅಂತಲ್ಲ, ಒಂದು ಎಲೆಕ್ಟ್ರಾನಿಕ್ ಡಿವೈಸ್, ಸೊ ಏನು ಬೇಕಾದ್ರೂ ಆಗ್ಬೋದು. ಆದರೆ ಖಂಡಿತ ಐ ಟ್ರಸ್ಟ್ ಪೊಲೀಸ್. ಖಂಡಿತ ಅವರು ಭಾಳ ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇದ್ದಾರೆ, ಖಂಡಿತ ಮಾಡ್ತಾರೆ, ನೋ ಡೌಟ್. ಅಲ್ಲ ಸರ್, ಬಹಳಷ್ಟು ವರ್ಷಗಳಿಂದ ಮುತ್ತಪ್ಪರ ಜೊತೆಲಿ ಇದ್ದಂಥವ್ರು ರಿಕ್ಕಿ ರೈ ಜೊತೆಲಿ ವಿಠಲ್ ಅವ್ರ ಮೇಲೆ ಬಹಳಷ್ಟು ಆರೋಪ ಕೇಳಬೇಕು ಸರ್. ನೋಡಿ, ನಾನು ಅದ್ರ ಬಗ್ಗೆ ನಾನು ಖಂಡಿತವಾಗಿಯೂ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಹೇಳ, ಪೊಲೀಸ್ನವ್ರಿಗೆ ನಾನು ಯಾವುದೋ ಒಬ್ಬ ವ್ಯಕ್ತಿಯ ಪರವಾಗಿ ಕೂಡ ನಾವು ಕ್ಲೀನ್ ಚಿಟ್ ಕೊಡೋಕ್ಕೆ ಹೋಗಲ್ಲ. ಅವ್ರು ಖಂಡಿತ ಒಂದು ತನಿಖೆ ಮಾಡ್ತಾ ಇದ್ದಾರೆ, ಮಾಡಲಿ. ಅವತ್ತ ಹಾರ್ಟ್ ಪೇಷಂಟು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ, ತೊಗೊಳ್ಳಿ. ನನಗಿಷ್ಟೇ ಗೊತ್ತಿರೋದು. ಇವಾಗ ವಿಠಲ ಹಾರ್ಟ್ ಪೇಷಂಟ್ ಅನ್ನೋದು ಗೊತ್ತಿದೆ. ಹಾಂ, ಇವಾಗ ಟ್ರೀಟ್ಮೆಂಟಲ್ಲಿ ತೊಗೊಳ್ತಾರೆ ಗೊತ್ತಿದೆ. ಈಗ ಆರೋಪ ಅಷ್ಟೇ, ಆರೋಪ ಸಾಬೀತಾಗಿಲ್ಲ. ಈಗ ಮೇ ಬಿ ವಿಠಲ್ ಅವ್ರು ಹೇಳ್ಬೋದು, ಅವರು ಪೊಲೀಸ್ನವ್ರಿಗೆ ಗೊತ್ತಾಗ್ಬೋದೇನೋ, ಮೇ ಬಿ ಅವ್ನು ಇದ್ದಾನೋ ಇಲ್ವೋ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ದೇ ವಿಲ್ ಟೇಕ್ ಆ್ಯಕ್ಷನ್. ಈಗ ನಾನು ಹೇಳ್ತಾ ಇರೋದು ನನ್ನ ಕಂಪ್ಲೀಟ್ಲಿ ಐ ಆಮ್ ಎಕ್ಸ್ಕ್ಲೂಸಿವ್ಲಿ ಡಿಫೆಂಡಿಂಗ್ ರಿಕ್ಕಿ. ಅದು ಖಂಡಿತ ಅದೇ ಸರ್ ನಾನು ಹೇಳ್ತಾ ಇರೋದು. ಇದು ಆಕಸ್ಮಿಕವಾಗಿ ಆಗುತ್ತೆ ಅಂತ ನಾನು ತಿಳ್ಕೊಳ್ಳಿ. ಆಕಸ್ಮಿಕವಾಗಿ ಆಗೋಕ್ಕೆ ಏನು ರೀಸನ್? ಮುತ್ತಪ್ಪರು ಇವ್ರ ಮಗನಿಗೆ ಆಕಸ್ಮಿಕವಾಗಿ ಮಾಡಿಸ್ಕೊಳಕ್ಕೆ ಅವ್ರಿಗೆ ಹುಚ್ಚ? ನೋ. ಓಕೆ, ರೀಸನ್ ನಿಂಗು ಅವರೇ ಹೊಡ್ಕೊತಾರ? ನೋ. ಅವ್ರಿಗೆ ಗೊತ್ತಿದ್ದು ಯಾರನ್ನ ಹೊಡಿತೀನಿ ಅಂದರೆ ಓಕೆ ಹೊಡಿಯಪ್ಪ ನಾನು ಸತ್ತೋಗ್ತೀನಿ ಅಂತ ಯಾರನ್ನ ನಿಂತ್ಕೊತಾರ? ನೋ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ, ಘಟನೆ ನಡೆದಿದೆ ಆಯಿತಾ, ಮಾಡಿದವ್ರು ಪನಿಷ್ ಆಗ್ತದೆ, ಆಗಲಿ, ಅನುಭವಿಸ್ತವ್ರು ಅನುಭವಿಸ್ಲಿ. ನನಗೆ ಅದ್ರ ಬಗ್ಗೆ ಖಂಡಿತ ಗೊತ್ತಿಲ್ಲ ಸರ್, ಖಂಡಿತವಾಗಿಯೂ ಗೊತ್ತಿಲ್ಲ. ಆಗಲಿ, ಒಬ್ಬ ಮನುಷ್ಯ ಸಾವು ನೋವಿನ ಮಧ್ಯ ಹೋರಾಡ್ತಾ ಇದ್ದಾನೆ. ಸೊ ಎಲ್ಲೊಂದು ಕಡೆ ಅದನ್ನು ಬೇರೆ ಥರ ತೋರಿಸ್ಬೇಡಿ ಅಂತ ಅಷ್ಟೇ ರಿಕ್ವೆಸ್ಟ್. ಸರ್, ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಖಂಡಿತ ನನಗೆ ಗೊತ್ತಿಲ್ಲ, ಕೊಟ್ಟವರು ತಗೊಂಡವರಿಗೆ ಗೊತ್ತಿರುತ್ತೆ ಆಯಿತಾ. ಬಟ್ ಏನಂದರೆ ರಾಂಗ್ ಮೆಸೇಜ್ ಹೋಗೋದು ಬೇಡ ಸರ್. ಪಬ್ಲಿಕ್ ಅಟ್ ಲಾರ್ಜ್, ಮೀಡಿಯಾ ಇಸ್ ಅ ವೆರಿ ಪವರ್ಫುಲ್ ವೆಪನ್ ಸೊಸೈಟಿಗೆ. ರಾಂಗ್ ಮೆಸೇಜ್ ಖಂಡಿತ ಹೋಗೋದು ಬೇಡ. ಒಬ್ಬ ಸಮಾಜಕ್ಕೆ ನಾವು ಏನಾನ ಒಂದು ಕೊಡುಗೆ ಕೊಡಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಕ್ಕಂಥವನು ಆ ರಿಕ್ಕಿ. ಸೊ ಅಂಥವನ ಬಗ್ಗೆ ಸಾಧ್ಯವಾದಷ್ಟು ಒಂದು ಒಳ್ಳೆಯದನ್ನು ತಾವು ಹೇಳಿ, ಇನ್ನು ಸಮಾಜಕ್ಕೆ ಒಂದಷ್ಟು ಒಳ್ಳೆ ಕೆಲಸಗಳಾಗಲಿ ಅನ್ನೋದು ನನ್ನ ಉದ್ದೇಶ. ಜೈ ಕರ್ನಾಟಕ ಥ್ರೂ ಸಂಘಟನೆಯಿಂದ ಅವನು ಎಷ್ಟು ಜನ ಒಳ್ಳೆ ಮಕ್ಕಳಿಗೆ ಅವ್ರ ತಂದೆ ಸತ್ತೋದ ಮೇಲೆ 250 ಜನ ಅಪ್ಪ ಅಮ್ಮ ಇಲ್ಲದ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತ ಕೊಟ್ಟ. ಅಪ್ಪ ಅಮ್ಮ ಇಲ್ಲ, ನನಗೂ ಅಪ್ಪ ಅಮ್ಮ ಇಲ್ಲ, ಆ ಮಕ್ಕಳಿಗೆ 250 ಜನಕ್ಕೆ ಸ್ಕಾಲರ್ಶಿಪ್ ಕೊಟ್ಟ. ದಟ್ಸ್ ಗುಡ್ನೆಸ್ ಅಲ್ವಾ ಆಯಿತಾ. ಒಂದಷ್ಟು ದೇವಸ್ಥಾನಗಳಿಗೆ ಅದಕ್ಕೆ ಅವನು ದೇವಸ್ಥಾನಕ್ಕೆ ಹೋಗೋದೇ ಕಡಿಮೆ, ಅದು ಸ್ವಲ್ಪ ಡೊನೇಷನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡ್ದ. ಒಂದು 2-3 ಊರಲ್ಲಿ ಈ 2.5 ವರ್ಷ ಅವ್ರ ತಂದೆ ಹೋಗಿ ಒಂದು 3-4 ವರ್ಷದಲ್ಲಿ 6ರಿಂದ 7 ಬೋರ್ ಹಾಕ್ಸೋದಕ್ಕೆ ದುಡ್ಡು ಕೊಟ್ಟಿದ್ದಾನೆ. ಗುಡ್ ಅಲ್ವಾ. ಈ ಥರ ಹೆಲ್ತ್ಗೆ ರೀಸೆಂಟ್ಲಿ ನೋಡಿ, ಒಂದು ಇವತ್ತಿಗೂ ಕೂಡ ಒಂದು ಯಾವುದೋ ಪೀಪಲ್ ಹಾಸ್ಪಿಟಲ್ ಯಾವುದೋ ಒಂದು ಸಮಥಿಂಗ್ ಅನ್ನೋ ಒಂದು ಹಾಸ್ಪಿಟಲ್ ಇದೆ, ಅಲ್ಲೊಬ್ರು ಸಫರ್ ಮಾಡ್ತಾ ಇದೆ, ಕಿಡ್ನಿ ಪ್ರಾಬ್ಲಮ್ ಆಗಿದೆ. ಸರ್, ಹೀಗೆ ಮನಿ ಸರ್, ಕೆಲವೊಂದು ಹೇಳಬಾರ್ದು. ನಾವು ಹೇಳೋದೇನು ಗೊತ್ತಾ ಸರ್, ಅಂದರೆ ಅಂಥ ಒಳ್ಳೆ ಮನಸ್ಸಿರೋಂಥ ಒಂದು ಹುಡುಗಂಗೆ ಒಳ್ಳೇದಾಗಲಿ. ಯಾರು ಕೂಡ ನಾನು ತನಗೆ ತಾನು ಮಾಡಿಸ್ಕೊಳ್ಳೋಕ್ಕೆ ಇಂಥ ದೊಡ್ಡ ವಿಚಾರ, ಇದು ಸಣ್ಣ ವಿಚಾರ ಅಲ್ಲ. ಏನೋ ಸರ್, ಕಲ್ಲನ್ನ ಮಾತು ಕೇಳಲ್ಲ. ನನ್ನ ರಿಕ್ವೆಸ್ಟ್ ಏನಂದರೆ, ಖಂಡಿತ ಈ ಘಟನೆಗೆ ಕಾರಣ ಆದವ್ರನ್ನ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ, ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಒಂದಷ್ಟು ಜನ ಒಂದು ಈ ಕೃತ್ಯ ನಡೆದ ಮೇಲೆ ನಾನು ವಿಠಲ್ ಭೇಟಿ ಆಗ್ತಾನೆ ಇದ್ದೀನಿ, ಇನ್ವೆಸ್ಟಿಗೇಷನ್ಗೆ ಡೈಲಿ ಬರ್ತಾನೆ ಇರ್ತಾರಲ್ಲ ಇಲ್ಲಿ. ಸೊ ನನಗೂ ಅದ್ರ ಬಗ್ಗೆ ನಾನು ಭೇಟಿ ಆಗಿದ್ದೀನಿ. ನನಗೆ ಪ್ರೂವ್ ಆಗೋವರೆಗೂ ನಾನು ಹೇಳೋದು, ಒಂದಷ್ಟು ಜನ ಇವಾಗ ಯಾರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಅವ್ರು ಕೋರ್ಟಲ್ಲಿ ಹೋಗ್ಬಿಟ್ಟು ಅವರು ಕೆಲವೊಂದು ಅಪ್ಲಿಕೇಶನ್ಗಳು ಮೂವ್ ಮಾಡ್ಕೊಂಡು ಕೆಲವೊಂದು ಆರ್ಡರ್ಗಳು ತೊಗೊಂಡಿದ್ದಾರೆ ಅರೆಸ್ಟ್ ಮಾಡಬಾರ್ದು ಅಂತ. ಸರ್, ಈಗ ರಿಕ್ಕಿ ರೈ ಡಿಸಿಎಂ ಭೇಟಿ ಮಾಡಕ್ಕೆ ಹೋಗಿದಾರಲ್ಲ, ಯಾಕಾಗಿ? ಯಾರು ಹೋಗಿಲ್ವ? ರಿಕ್ಕಿ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಯಾರು? ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಡಿಸಿಎಂ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಖಂಡಿತ ನನಗೆ ಅದ್ರ ಮಾಹಿತಿ ಇಲ್ಲ. ಅಲ್ಲ, ಮೋರ್ ಓವರ್ ಅಕಸ್ಮಾತ್ ಭೇಟಿ ಆಗಿದ್ರು ಅವ್ರು ಆ್ಯಕ್ಚುಲಿ
ಪರಿಚಯ ಇದ್ರೂ ಆಗಿರಬಹುದೇನೋ ಅಷ್ಟೇ. ಆದರೆ ಖಂಡಿತವಾಗಿ ಅಥವಾ ನಮಗೆ ಅವರೊಬ್ಬರು ಜವಾಬ್ದಾರಿತ್ವ ಸ್ಥಾನದಲ್ಲಿರೋರು ನೋಡಿ ನಮ್ಗೆ ಹಿಂಗಾಗಿದೆ ದಯವಿಟ್ಟು ರಕ್ಷಣೆ ಕೊಡಿ ನಮಗೆ ಅಂತ ಹೇಳಿರ್ಬೋದೇನೋ, ಅದು ಗೊತ್ತಿಲ್ಲ. ಬಟ್ ಖಂಡಿತ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದ್ರ ಬಗ್ಗೆ ಪ್ರಕರಣದಲ್ಲಿ ಏಟು ಆರೋಪಿ ಇನ್ನು ಸಂಪರ್ಕಕ್ಕೆ ಸಿಗ್ತಲ್ಲ, ಅವ್ರು ಕೋರ್ಟಲ್ಲಿ ಕೂಡ ಈ ಪ್ರಕರಣ ಇದು ರದ್ದು ಮಾಡಬೇಕು ಅನ್ನೋ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಸರ್. ಅದು ಪ್ರಾಸಿಕ್ಯೂಷನ್ನವರು ಡಿಫೆಂಡ್ ಮಾಡಬೇಕು. ಅದಕ್ಕೆ ಅದನ್ನು ಇನ್ವೆಸ್ಟಿಗೇಷನ್ ಮಾತ್ರ ಕೋಪ್ರೇಟ್ ಮಾಡಬೇಕು ಅಂತ ಕೂಡ ಅಲ್ಲಿನೋ ಹೇಳಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಪ್ರಾಸಿಕ್ಯೂಷನ್ ಅಂದರೆ ಪೊಲೀಸ್ನವರು ಅದನ್ನು ಥ್ರೂ ಪ್ರಾಸಿಕ್ಯೂಷನ್ ಅವ್ರು ಫೈಟ್ ಮಾಡಬೇಕು. ಈಗ ಒಬ್ಬನ ಹಿಡಿಬೇಕು ಅಂದರೆ ಅವರು ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು. ಅಥವಾ ನಾವು ನೋಡಿ ನಾವು ಫಸ್ಟ್ ಆಫ್ ಆಲ್ ನಾವೇನು ಅವರೇ ಮಾಡಿದ್ದಾರೆ ಅಂತ ನಾವು ಏನು ಹೇಳ್ತಾ ಇಲ್ಲ. ಈಗ ಯಾರನ್ನ ಅಕ್ಯೂಸ್ಗಳಿದ್ದಾರೆ ನಾವು ಅವ್ರು ಮಾಡಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಅವ್ರು ಮಾಡಿರಬಹುದು ಅಂತ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ನನಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಸೊ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿರೋದು ಆಧಾರದ ಮೇಲೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ವೆದರ್ ಇಫ್ ಇಟ್ ಈಸ್ ಟ್ರೂ ಆರ್ ನಾಟ್, ಅವರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಆಗಿಲ್ವ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ಹೇಳೋದೇನೆಂದರೆ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ನಾನು ಒಂದೇ ಸಿಂಪಲ್ ಕ್ವಶನ್ ಕೇಳ್ತೀನಿ. ಮುತ್ತಪ್ಪರ ಮಗನ ಹತ್ರ ಬುಲೆಟ್ ಪ್ರೂಫ್ ಕಾರ್ ಇದೆ, ಎಲ್ಲ ಇದೆ, ಇದ್ರೂ ಕೂಡ ಅವ್ನು ಬಂದು ಯಾವುದೋ ಒಂದು ಫಾರ್ಚುನರ್ ಕಾರಲ್ಲಿ ಹೋಗ್ಬೇಕಾದ್ರೆ ಫೈರ್ ಮಾಡಿಸ್ಕೊಳ್ಳೋಂಥ ಖಂಡಿತ ಅಂಥ ಒಂದು ಜೀವನ ಯಾರು ಪಣಕ್ಕಿಟ್ಬಿಟ್ಟು ಹೋಗುವಂಥದ್ದು ಏನು ಉದ್ದೇಶ ಬರೋದಿಲ್ಲ. ಸೊ ದಯವಿಟ್ಟು